ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಆಗಮನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾರೆ. ಇವತ್ತು ಏರ್ಪೋರ್ಟ್ನಲ್ಲೇ ಲಾಕ್ ಆಗ್ತಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಇವೆಲ್ಲವೂ ಕೂಡ ಬಹಳ ಬೇಸಿಕ್ ಥಿಂಗ್. ಇವೆಲ್ಲವೂ ಹಿಂಗೆ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ನೋಡ್ತಾ ಇದ್ದೀವಿ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಅವರಿಗೆ ಮೊದಲು ಇಮಿಗ್ರೇಷನ್ ಅಧಿಕಾರಿಗಳಿಂದ ಪ್ರಜ್ವಲ್ನ ವಶಕ್ಕೆ ಪಡೆದುಕೊಳ್ತಾರೆ. ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗಿರೋ ಹಿನ್ನೆಲೆಯಲ್ಲಿ ಬಳಿಕ SITಗೆ ಅವ್ರನ್ನ ಹಸ್ತಾಂತರ ಮಾಡ್ತಾರೆ ಇಮಿಗ್ರೇಷನ್ ಆಫೀಸರ್ಸ್ಗಳು. ಸೊ ಅಲ್ಲಿಗೆ ಅವರೆಲ್ಲೂ ಕೂಡ ನುಣುಚ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಮಧ್ಯರಾತ್ರಿ ಬರ್ತಾ ಇದ್ದಾರೆ, ಮಧ್ಯಾಹ್ನ ಹೊರಡ್ತಾರೆ ಅಲ್ಲಿಂದ. ನಮ್ಮ ದೇಶದ ಕಾಲಮಾನದ ಪ್ರಕಾರ 3:30ಕ್ಕೆ ಹೊರಡ್ತಾರೆ ಪ್ರಜ್ವಲ್ ರೇವಣ್ಣ. ಇದಾದ ಮೇಲೆ ಅವ್ರು ಬರ್ತಾರೆ, SIT ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದುಕೊಳ್ತಾರೆ. ಅಲ್ಲಿ ಏನೇನಾಗುತ್ತೆ ಅನ್ನುವಂಥದ್ದನ್ನು ಪಬ್ಲಿಕ್ ಟಿವಿ ಸಂಪೂರ್ಣವಾಗಿ ಮಾಹಿತಿನ ನಿಮ್ಮ ಮುಂದಿಡ್ತಾ ಹೋಗುತ್ತೆ. ರಾತ್ರಿ 12:30 ಅಂತಲ್ಲ, ರಾತ್ರಿ 12:30ಯಿಂದ ಹಿಡಿದು ಪೂರ್ತಿ SIT ಅಧಿಕಾರಿಗಳು ಎಲ್ಲಿ ತನಕ ಅವ್ರನ್ನ ವಶಕ್ಕೆ ಪಡೆಯೋದಾಗಿರ್ಬೋದು, ಕರ್ಕೊಂಡು ಹೋಗೋದಾಗಿರ್ಬೋದು, ಇಂಚಿಂಚು ಮಾಹಿತಿಯನ್ನು ಪಬ್ಲಿಕ್ ಟಿವಿ ಒಂದು ಚೂರು ಬಿಡದೆ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದರ ನಡುವೆ ಆಮೇಲೆ ಏನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕಾನೂನಿನ ವಿಚಾರವಾಗಿ ಏನು ಎದುರಿಸಬೇಕು ಅದನ್ನು ಎದುರಿಸಲೇಬೇಕಾಗುತ್ತೆ. SITಗೆ ಆತ ಬರ್ತೀನಿ ಅಂತ ವಿಡಿಯೋ ಹರಿಬಿಟ್ಟು ಇತ್ತ ನಿರೀಕ್ಷಣಾ ಜಾಮೀನಿಗೆ ಪ್ರಜ್ವಲ್ ಅರ್ಜಿ ಹಾಕಿದಾರಲ್ಲ, ಸೊ ಬರ್ದೇ ಇರುವಂತಹ ಸಾಧ್ಯತೆ ಕೂಡ ಇದೆ. ಒಂದೇ ಬರ್ತಾರೆ ಅಂತಲ್ಲ, ಕೊಟ್ಟು ಮಾತನ್ನ ನಡೆಸ್ಕೊಳ್ತಾರ, ಉಳಿಸ್ಕೊಳ್ತಾರ. ಅವ್ರು ಕೇಳಿದಂತಹ ಕ್ಷಮೆಗೆ ಅಲ್ಲಿಗೆ ಒಂದು ಅರ್ಥ ಬರುತ್ತೆ. ಕಾರ್ಯಕರ್ತರಿಗೆ, ನಮ್ಮ ಅಪ್ಪನಿಗೆ, ನಮ್ಮ ಅಮ್ಮನಿಗೆ, ಕುಮಾರಣ್ಣಂಗೆ, ನಮ್ಮ ತಾತ ದೇವೇಗೌಡರಿಗೆ ಕ್ಷಮೆ ಕೇಳ್ತೀನಿ ಅಂದ್ರಲ್ಲ, ಹಾಗಾಗಿ ಅವ್ರು ಬಂದರೆ ಅವ್ರು ಕೊಟ್ಟಂತಹ ಮಾತಿಗೆ, ಅವ್ರು ಕೇಳಿದಂತಹ ಸಾರಿಗೆ ಒಂದು ಬೆಲೆ ಇರುತ್ತೆ. ಇಲ್ಲ ಅಂದರೆ ಗೊತ್ತಿಲ್ಲ. ಅದರ ನಡುವೆಯೂ ಕೂಡ ಅದೇ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಸ್ಸು ಅನ್ನೋ ರೀತಿ ಇನ್ನೂ ಸ್ವಲ್ಪ ದಿನ ಏನೇನಾಗುತ್ತೆ, ಚಾನ್ಸ್ ತಗೊಳ್ಳೋಣ. ಆಲ್ರೆಡಿ ರಿಸ್ಕಲ್ಲಿ ಸಿಗಾಕೊಂಡಿರೋದಂತೂ ಹೌದು. ಈಗ ಹೋದ ತಕ್ಷಣ ಏನೆಲ್ಲ ಸಾಲ್ವ್ ಆಗಿಬಿಡಲ್ಲ ಅನ್ನುವಂಥದ್ದು ಅವ್ರ ತಲೆಯಲ್ಲಿರುತ್ತೆ. ಹಾಗಾಗಿ ಇಲ್ಲಿ ಇರುವಂಥವ್ರು ಏನಾದರೂ ಅವರ ಕುಟುಂಬಸ್ಥರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಅವರ ಅತ್ಯಾಪ್ತರಾಗಿರ್ಬೋದು, ಬೇರೆ ಏನಾದರೂ ಐಡಿಯಾ ಕೊಡ್ಬೋದು ಅವ್ರಿಗೆ. ಇಲ್ಲ, ಇನ್ನೂ 1-2 ದಿನ ಅಲ್ಲೇ ಇರು, ಇನ್ನು ಪಾಸ್ಪೋರ್ಟ್ಸ್ ವಿಚಾರದಲ್ಲಿ ಏನು ಸಮಸ್ಯೆ ಇಲ್ಲ ಸದ್ಯಕ್ಕೆ, ಇನ್ನೊಂದು ವಾರಕ್ಕೆ ಅಲ್ಲೇ ಇರು ಅಂತ ಏನಾದ್ರು ಹೇಳ್ತಾರಾ? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಯಾವಾಗ ಖುದ್ದು ಪ್ರಜ್ವಲ್ ರೇವಣ್ಣ ಅವರೇ ಒಂದು ವಿಡಿಯೋವನ್ನ ಮಾಡ್ತಾರೋ ಆಗ ಎಲ್ಲರೂ ಅಂದ್ಕೊಂಡಿದ್ದು, SITಯೂ ಕೂಡ ಅಂದ್ಕೊಂಡಿದ್ದು ಇವತ್ತು ಬರ್ತಾರೆ ಅಂತ. ಬಟ್ ಬಂದೇ ಬರ್ತಾರಾ ಅಥವಾ ಅವರ ಮುಂದೆ ಬರ್ದಲೇ ಇರೋಕ್ಕೂ ಕೂಡ ಅವಕಾಶಗಳಿದೆಯಾ? ಡೀಟೇಲ್ಸ್ ಏನು ಕೊಡ್ಬೋದು ಸದ್ಯಕ್ಕೆ? ವಿದ್ಯಾ, ಯಾವಾಗ ಪ್ರಜ್ವಲ್ ವಿದೇಶದಲ್ಲಿ ಇದ್ದುಕೊಂಡು ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋವನ್ನು ಹೊರಬಿಟ್ರು, ನಾನು SIT ಮುಂದೆ ಶುಕ್ರವಾರ ಅಂದರೆ ಮಾರ್ಚ್ 31ರ ಬೆಳಿಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋ ನಿಟ್ಟಿನಲ್ಲಿ SIT ಮುಂದೆ ಹೇಳಿಕೆಯನ್ನು ಸಹ SITಗೆ ಆ ಒಂದು ಸುದ್ದಿಯನ್ನು ರವಾನೆ ಮಾಡಿದ್ರು ಆ ವಿಡಿಯೋ ಮುಖಾಂತರ. ಆಗ SIT ಅಧಿಕಾರಿಗಳಿಗೆ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಹಾಗಾಗಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇಲ್ಲ, ಪ್ರಜ್ವಲ್ 31ನೇ ತಾರೀಕು ಭಾರತಕ್ಕೆ ವಾಪಸ್ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಸಹ ಇಟ್ಕೊಂಡಿದ್ರು. ಆದರೆ ಯಾವಾಗ ನಿನ್ನೆ ಅವರ ಪರ ವಕೀಲರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು, ಆಗ ಈಗ ಒಂದು ಸಾಮಾನ್ಯವಾಗಿ ಒಂದು ಡೌಟ್ ಶುರುವಾಗಿದೆ. ಯಾಕೆ ಇದ್ದಕ್ಕಿದ್ದಂತೆ ಈಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಂಡ್ರು? ಅವರು ಇಷ್ಟು ದಿನ 1 ತಿಂಗಳಾಯಿತು FIRಗಳಾಗಿ, ಈಗ ಆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಇದರ ಹಿಂದಿನ ಉದ್ದೇಶವಾದರೂ ಏನು ಅನ್ನೋ ಒಂದು ಗೊಂದಲದಲ್ಲಿ ಇದೀಗ SIT ಅಧಿಕಾರಿಗಳು ಇದ್ದಂತೆ ಕಾಣಿಸ್ತಿದೆ. ಸಾಮಾನ್ಯವಾಗಿ ಈಗ SIT ಏನು ಆಕ್ಷೇಪಣೆಯನ್ನು ಸಲ್ಲಿಸುತ್ತೆ ಅದನ್ನು ನೋಡಿಕೊಂಡು ಪ್ರಜ್ವಲ್ ರವರು ವಿದೇಶದಿಂದ ಇಲ್ಲಿಗೆ ವಾಪಸ್ ಆಗ್ತಾರಾ ಅಥವಾ ವಾಪಸ್ ಆಗದೇನೆ ಇರ್ತಾರಾ ಅನ್ನೋ ಒಂದು ಗೊಂದಲ ಸಹಜವಾಗಿ ಮೂಡ್ತಿದೆ. ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಇವ್ರ ಮೇಲೆ ಅಪವಾದವನ್ನು ಹೊರಿಸಿ ಆ ಮಟ್ಟದಲ್ಲಿ ಏನಾದರೂ ಇವರು ಆಕ್ಷೇಪಣೆಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಜಾಮೀನು ಸಿಗುತ್ತಾ ಇಲ್ವಾ ಅಂತೇಳಿ ನೋಡಿಕೊಂಡು ಬರುವ ರಣತಂತ್ರವನ್ನೇನಾದರೂ ಪ್ರಜ್ವಲ್ ಮಾಡ್ತಿದ್ದಾರಾ ಗೊತ್ತಾಗ್ತಿಲ್ಲ. ಆದರೆ ಅವರೇ ಹೇಳ್ಕೊಂಡಂತೆ ವಿಡಿಯೋದಲ್ಲಿ ಇದೀಗ 31ನೇ ತಾರೀಕು ನಾನು SIT ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಇವತ್ತು ಮಧ್ಯರಾತ್ರಿ 12:30ಕ್ಕೆ ಅವರು ಬೆಂಗಳೂರು ಏರ್ಪೋರ್ಟ್ಗೆ ಆಗಮಿಸಬೇಕು. ಎಲ್ಲ ಅಂದುಕೊಂಡಂತೆ ಅವ್ರು ಹೇಳ್ದಂತೆ ನಡೆದ್ರೆ ಇವತ್ತು 12:30ಕ್ಕೆ ತಡರಾತ್ರಿ 12:30ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬರಬೇಕು. ಅಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡಿತಾರೆ. ಕಾರಣ ಅವ್ರ ಮೇಲೆ ಈಗಾಗಲೇ ಲುಕೌಟ್ ನೋಟಿಸ್ ಜೊತೆಗೆ ಬ್ಲೂ ಕಾರ್ನರ್ ನೋಟಿಸನ್ನು ಸಹ ಹೊರಡಿಸಲಾಗಿದೆ. ಹೀಗಾಗಿ ಅಲ್ಲೇ ಅವ್ರನ್ನ ಇಟ್ಕೊಳ್ಳುವ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಆ ಬಳಿಕ ಆ ಇಮಿಗ್ರೇಷನ್ ಕೆಲಸವನ್ನು ಪೂರೈಸಿದ ಬಳಿಕ SIT ಅಧಿಕಾರಿಗಳಿಗೆ ಹಸ್ತಾಂತರ ಮಾಡುವ ಕೆಲಸವನ್ನು ಮಾಡ್ತಾರೆ. ಇದೆಲ್ಲವೂ ಕೂಡ ಇವತ್ತು ಪ್ರಜ್ವಲ್ ಹೊರಡ್ತಾರಾ ಇಲ್ವಾ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ. ಜರ್ಮನಿಯ ಮ್ಯೂನಿಚ್ ನಗರದಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಟಿಕೆಟನ್ನು ಬುಕ್ ಮಾಡಿದ್ದಾರೆ. ಅದು ಇವತ್ತು ಭಾರತೀಯ ಕಾಲಮಾನ 3:30ಕ್ಕೆ ಅಲ್ಲಿಂದ ಫ್ಲೈಟ್ ಹೊರಡಬೇಕಾಗುತ್ತೆ. ಅಲ್ಲಿ ಏನಾದರೂ ಫ್ಲೈಟ್ ಹತ್ತಿದ್ದೇ ಆದಲ್ಲಿ
ಅವರು ಯಾವ ಆಸನದಲ್ಲಿ ಕೂತಿದ್ದಾರೆ, ಎಷ್ಟನೇ ಸೀಟು, ಮತ್ತು ಯಾವ ಕ್ಲಾಸಲ್ಲಿ ಪ್ರಯಾಣವನ್ನು ಮಾಡ್ತಿದ್ದಾರೆ, ಫ್ಲೈಟ್ ಯಾವುದು, ಎಷ್ಟೊತ್ತಿಗೆ ಹೊರಡ್ತು, ಎಷ್ಟೊತ್ತಿಗೆ ಬೆಂಗಳೂರನ್ನು ರೀಚ್ ಆಗುತ್ತೆ, ಈ ಎಲ್ಲ ಮಾಹಿತಿಯು SIT ಅಧಿಕಾರಿಗಳಿಗೆ ತಲುಪುತ್ತೆ. ಇದು ಇವತ್ತು ಪ್ರಜ್ವಲ್ ಹೊರಡುವ ನಿರ್ಧಾರದ ಮೇಲೆ ಇವೆಲ್ಲವೂ ಕೂಡ ಮುಂದಿನ ನಡೆ SITಯ ನಡೆ ಏನಿದೆ ಅದು ತೀರ್ಮಾನವಾಗಲಿದೆ. ಓಕೆ, ಸ್ಟೇ ವಿತ್ ಮೀ ನರಸಿಂಹಮೂರ್ತಿನ ನಿಮ್ಮನ್ನ ಮತ್ತೆ ಸಂಪರ್ಕ ತಗೊಳ್ತೀನಿ. ಸೊ ಅವ್ರು ಬಂದ ನಂತರ ಇಮಿಗ್ರೇಷನ್ ಕೆಲಸ ಎಲ್ಲ ಮುಗಿಸಿ ಅದಕ್ಕೆ SIT ಅಧಿಕಾರಿಗಳು ಕೂಡ ಸಹಾಯ ಮಾಡ್ತಾರೆ ಬೇಗ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳೋಕೆ. ಈಗ ಪ್ರಜ್ವಲ್ ರೇವಣ್ಣ ಮುಂದೆ ಹೇಗೆ 2 ಆಯ್ಕೆಗಳಿದೆಯೋ, ಒಂದು ಬರ್ತಾರೆ ಇಲ್ಲ ಬರಲ್ಲ ಅಂತ, ಅದೇ ರೀತಿಗೆ SIT ಮುಂದೆಯೂ ಕೆಲವೊಂದು ಆಯ್ಕೆಗಳಿರ್ಬೇಕಲ್ವಾ. ಕೆಲವೊಂದು ಅನ್ನೋಕ್ಕಿಂತ ಅವ್ರು ಬಂದ್ರೆ ವಶಕ್ಕೆ ಪಡೆದುಕೊಳ್ಳೋದು, ಬರಲಿಲ್ಲ ಅಂದ್ರೆ ಅವ್ರ ಮೇಲಿರುವಂತಹ ಕುಣಿಕೆಯನ್ನು ಇನ್ನಷ್ಟು ಬಿಗಿ ಮಾಡೋದು ಕಾನೂನಾತ್ಮಕವಾಗಿ ವಿಚಾರಣೆಯ ಹೆಸರಲ್ಲಿ. ಅವರು ಕೂಡ ಎಲ್ಲ ರೀತಿಯ ತಯಾರಿಯನ್ನು ನಡೆಸ್ತಾ ಇರ್ತಾರೆ. ಅದನ್ನೇ ಹೇಳಿದ್ದು, ಅವ್ರು ಬರ್ತಾರೆ, ಅವ್ರು ಬರೋ ತನಕ ಇವ್ರು ಕೈ ಕಟ್ಕೊಂಡೇನು ಕುಳ್ತಿರಲ್ಲ, ಬೇರೆ ಎಲ್ಲ ರೀತಿಯ ಹಂಗಾದ್ರೆ ಹೆಂಗೆ, ಬರಲಿಲ್ಲ ಅಂದ್ರೆ ಹೇಗೆ, ಬಂದ್ರೆ ಹೆಂಗೆ, ಇವೆಲ್ಲ ಯೋಚನೆ ಪ್ರಕ್ರಿಯೆಯಲ್ಲಿ SIT ತೊಡಗಿರ್ತಾರೆ.